ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗ 9:30 ಗಂಟೆ ಆಗಿದೆ ಬೆಳಿಗ್ಗೆ, ಆಯಿತಾ. ಬೆಳಿಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರೋದು, ಎಂಥ ಫುಲ್ಲು ಕತ್ತಲೆ ಆಗಿದೆ ಮಾರೆ. ಇವನು ಮಳೆ ಬರ್ತದೆ ಹೇಗೆ ಅಂತ ಹೇಳಿದ್ರು ಉಂಟಲ್ಲ, ಜಡಿ ಬೊಲ್ಲ ಮಳೆ ಬರ್ಬೋದು ಮಾತ್ರ, ಆ ಥರ ಇದೆ. ಫುಲ್ಲು ಬ್ಲ್ಯಾಕ್ ಆಗಿ ಹೋಗಿದೆ ಫ್ರೆಂಡ್. ನೋಡಿ, ನಾನು ಇವಾಗ ತೋರಿಸ್ತೀನಿ ನೋಡಿ, ಹೇಗೆ ತುಂಬ ಜೋರು ಮಳೆ ಬರ್ಬೋದು ಮಾತ್ರ, ಆ ಥರ ಇದೆ. ಇವಾಗ ಒಂದು ಮಳೆ ಬರ್ತದೆ, ಜೋರು ಅಂದರೆ ಜೋರು ಬರ್ತದೆ, ಹಾಗೆ ಬ್ಲ್ಯಾಕ್ ಆಗಿ ನೋಡ್ತಾ ಇರ್ಬೋದು. ವೀಡಿಯೋಕ್ಕೆ ಸ್ವಲ್ಪ ಬ್ರೈಟ್ನೆಸ್ ಥರ ಕಾಣ್ತಾ ಉಂಟು, ಅದು ಅಲ್ಲಿ ಬೆಳಕು ಕಾಣ್ತಾ ಉಂಟಲ್ಲ ಮೇಲೆಯಿಂದ ಅಲ್ಲ, ಹಾಗೆ ಸ್ವಲ್ಪ ಆ ಥರ ಕಾಣ್ತಾ ಇದೆ. ಫುಲ್ ಕತ್ತಲಾಗಿದೆ. ಈ ಮಳೆಗೆ ಪಾಪ ಕೆಲಸಕ್ಕೆ ಹೋಗೋರಿಗೆ ತುಂಬ ಕಷ್ಟ ಆಗಿದೆ. ಬೆಳಿಗ್ಗೆ ಎದ್ದೇಳುವಾಗ ಜೋರು ಮಳೆ ಬಂದರೂ ಎದ್ದೇಳಲಿಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಇನ್ನು ಚೆಂದ ನಿದ್ದೆ ಮಾಡುವಂತ ಆಗ್ತದೆ. ಇವತ್ತು ಸ್ವಲ್ಪ ಲೇಟ್ ಇದ್ದೇನೆ. ಇವತ್ತು ನಿನ್ನೆನೆ ನಾನು ಇದು ದೋಸೆ ಮಾಡಲಿಕ್ಕೆ ಅಂತೇಳಿ ಉದ್ದಿನ ದೋಸೆ ಮಾಡಿದ್ದೆ ಇವತ್ತು ಬೆಳಿಗ್ಗೆ. ಹಾಗೆ ಕರ್ದೆಲ್ಲ ಇಟ್ಟಿದ್ದೆ, ಮತ್ತು ಬಿಸಿ ಬಿಸಿ ತಿನ್ನಬೇಕಲ್ಲ, ಅದನ್ನು ತಣ್ಣಗೆ ತಿಂದರೆ ಅದು ಅಷ್ಟೊಂದು ತಿನ್ನಲಿಕ್ಕೆ ಟೇಸ್ಟಿ ಆಗೋದಿಲ್ಲ. ಮತ್ತು ನನಗೆ ಸಹ ಬಿಸಿಯೇ ಇರಬೇಕು, ಎಂತ ತಿನ್ನೋದಾದರೆ ಸಹ. ನನ್ನ ಗಂಡನಿಗೆ ಸಹ ಹಾಗೆ, ಅವರಿಗೆ ಬಿಸಿಯೇ ಇರಬೇಕು. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಇತ್ತು, ಎಲ್ಲ ರೆಡಿ ಮಾಡಿದ್ದೆಲ್ಲ ನೆನೆ ನೈಟೇ. ಹಾಗೆ ಬಿಸಿ ಬಿಸಿ ದೋಸೆ ಮಾಡಿ ತಿಂದ್ವಿ ಇಬ್ಬರು ಸಹ. ಮತ್ತು ಸಾಂಬಾರೆಲ್ಲ ನೆನ್ನೆದೆ, ನೈಟಿದೆ ಇತ್ತು. ಹಾಗೆ ನೈಟ್ ಮಾಡಿದರೆ ಸಾಂಬಾರು ಉಂಟಲ್ಲ, ನಮಗೆ ನೈಟಿಗೆ ಒಂದು ಹೊತ್ತಿಗೆ ಆಗ್ತದೆ, ಮತ್ತು ಬೆಳಿಗ್ಗೆ ತಿನ್ನಲಿಕ್ಕೆ ಆಗ್ತದೆ ಒಂದು ಹೊತ್ತಿಗೆ, ಮತ್ತು ಮಧ್ಯಾಹ್ನಕ್ಕೆ ಆಗ್ತದೆ. ಮಧ್ಯಾಹ್ನಕ್ಕೆ ಅವರು ಟಿಫಿನ್ ತಗೊಂಡು ಹೋಗ್ತಾರೆ, ನಾನಿಲ್ಲಿ ಮನೇಲಿ ಇರ್ತೇನಲ್ಲ, 3 ಹೊತ್ತಿಗೆ ಸಾಕಾಗ್ತದೆ. ಮತ್ತು ಸಂಜೆ ಸಾಂಬಾರು ಇವತ್ತು ನೋಡಬೇಕು. ಇವತ್ತು ಬೀಟ್ರೂಟ್ ಮಾಡಬೇಕಂತ ಇದ್ದೇನೆ. ಅದು ಮೊನ್ನೆ 4-5 ಬಗೆ ತರಕಾರಿ ತಂದದಾಯ್ತಾ, ಅದರಲ್ಲಿ ಮೊನ್ನೆ ದಿನ ಮೀನು ತಂದು ಅದು ತರಕಾರಿ ಎಲ್ಲ ಇಟ್ಟಿದ್ದೆ. ಹಾಗೆ ಅದು ತರಕಾರಿ ಇಟ್ಟರೆ ಉಂಟಲ್ಲ ಹಾಲಾಗೋದು ಜಾಸ್ತಿ ಅಲ್ಲ, ಹಾಗೆ ಫಸ್ಟಿಗೆ ಹಾಲಾಗುವಂಥದ್ದು ಐಟಮ್ ಯಾವುದಿರ್ತದೆ, ಬಾಡಿ ಹೋಗುವಂಥದ್ದು ಎಲ್ಲ, ಅದನ್ನು ಫಸ್ಟಿಗೆ ಮಾಡಿದೆ. ಮತ್ತು ಈ ಬೀಟ್ರೂಟು ಅದೆಲ್ಲ ಎಂತ ಆಗೋದಿಲ್ಲಲ್ಲ, ಒಂದು 3-4 ದಿನ ಇಟ್ಟರೆ ಸಹ. ಮತ್ತು ಸೌತೆಕಾಯಿ ಇತ್ತು, ಇವತ್ತೊಂದು ಸೌತೆಕಾಯಿ ಮಾಡಬೇಕು. ಸೌತೆಕಾಯಿ ನನ್ನ ಯಜಮಾನ್ರಿಗೆ ಇಷ್ಟನೇ ಇಲ್ಲ, ಆಯಿತಾ. ಮೊನ್ನೆ ತಗೊಳ್ಬೇಕಾದ್ರೆ ಹೇಳ್ತಿದ್ರು, ಸೌತೆಕಾಯಿ ನನಗೆ ಇಷ್ಟ ಇಲ್ಲ ಅಂತ. ಆದರೆ ವೆರೈಟಿ ಇದು ತಿನ್ನಬೇಕಲ್ಲ, ಯಾವತ್ತು ಟೊಮೆಟೊ ಬಟಾಟೆ ಅದು ಇದು ಅಂತೇಳಿ ಅದು ಅಷ್ಟೊಂದು ಇದಾಗೋದಿಲ್ಲ. ಎಲ್ಲ ಇರಲಿ ಅಂತೇಳಿ ಮೊನ್ನೆ 5-6 ಬಗೆ ನಾನು ತರಕಾರಿ ತಗೊಂಡಿದ್ದೇನೆ, ಆಯಿತಾ. ಸ್ವಲ್ಪ ಇಬ್ಬರಿಗೆಲ್ಲ ಸಾಕಾಗ್ತದೆ ಅಂತೇಳಿ. ಇವಾಗ ಬಟ್ಟೆ ಬೇರೆ ವಾಶ್ ಮಾಡಬೇಕು, ಸರ್ಪಲ್ಲಿ ಹಾಕಿಟ್ಟಿದ್ದೇನೆ. ನಿನ್ನೆ ಸಹ ವಾಶ್ ಮಾಡಿರಲಿಲ್ಲ. ನಿನ್ನೆ ಅಷ್ಟೊಂದು ಇರಲಿಲ್ಲ, ಅವರಿಗೆ ಡ್ಯೂಟಿ ಇದ್ದರೆ 2 ಜೊತೆ ಇರ್ತದೆ, ಇಲ್ಲ ಇದ್ರೆ ಒಂದೊಂದು ಇರುತ್ತೆ ಇರೋದು. ನಿನ್ನೆ ಫುಲ್ಲು ಮಳೆ ಅಲ್ಲ, ಮತ್ತು ಸ್ವಲ್ಪ ನನಗೆ ಹುಷಾರು ಇರಲಿಲ್ಲ, ಹಾಗೆ ಉದಾಸೀನ ಆಯಿತು ನನಗೆ. ಒಟ್ಟಿಗೆ ವಾಶ್ ಮಾಡುವ ಅಂತ ಆಯಿತು. ಮತ್ತು ಮಳೆಗೆ ಅಲ್ಲಿ ಹತ್ರ ಹೋಗಬೇಕು ಕೆಳಗೆ, ಅಲ್ಲಿಗೆ ಹೋದರೆ ಮಳೆ ಬಂದರೆ ಅಲ್ಲಿ ಬಟ್ಟೆ ವಾಶ್ ಮಾಡಲಿಕ್ಕೆ ಆಗೋದಿಲ್ಲ. ಮಳೆ ಇರದಿದ್ದರೆ ಮಾತ್ರ ಹೋಗಬೇಕು. ಈಗ ಮಳೆ ಇಲ್ಲ, ಹೋಗ್ಬೋದು. ಆದರೆ ಇವಾಗ ನಾನು ಸರ್ಪಲ್ಲಿ ಹಾಕಿಟ್ಟದೆ ಅಷ್ಟೇ. ಹಾಗೆ ಅದು ಸ್ವಲ್ಪ ಹೊತ್ತಾಗಬೇಕಲ್ಲ, ಹಾಗೆ ಮತ್ತೆ ಇಲ್ಲದಿದ್ದರೆ ನಾನು ಇಲ್ಲಿ ವಾಶ್ ಮಾಡೋದು, ಎಲ್ಲಿ ನಮ್ಮದು ವಾಶ್ರೂಮ್ ಇದೆಯಲ್ಲ ಅದರಲ್ಲಿ ವಾಶ್ ಮಾಡೋದು. ಈಗ ಮಳೆಗಾಲದಲ್ಲಿ ಆಗ್ತದೆ, ತೊಂದರೆ ಇಲ್ಲ ಅಂತ ಆಗ್ತದೆ. ಇವಾಗ ಒಂದು ಗಾಡಿಯಲ್ಲಿ ಸಹ ಎಲ್ಲಿಗೆ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ ಮಾರೆ, ಈ ಮಳೆಗೆ. ಒಂದು ಅಂಗಡಿಗೆ ಹೋಗ್ಬೇಕಾದ್ರೂ ಸಹ ಸಾಕಾಗಿ ಆಗ್ತದೆ. ನಾನು ಏನು ಮಾಡಲಿ, ಹೇರ್ ಸ್ಟೈಲ್ ಲಾಗ್ ಮಾಡಬೇಕಾ ಎಂತಂತೇಳಿ ಗೊತ್ತಾಗ್ತಿಲ್ಲ. ಹೇರ್ ಸ್ಟೈಲದು ಲಾಗ್, ನಮ್ಮದೇ ಹೇರ್ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಆಗ್ತಾ ಉಂಟು. ಆದರೆ ಅವರು ಪಾಪ ಪದೇ ಕೇಳ್ತಾ ಇದ್ದಾರೆ. ಹಾಗೆ ಸಿಂಪಲಾಗಿ ಯಾವುದಾದ್ರೂ ಹೇರ್ ಸ್ಟೈಲ್ ತೋರಿಸಲ್ಲ, ಎಲ್ಲರಿಗೂ ಗೊತ್ತಿರ್ಬೋದು ಮಾತ್ರ. ಈಗ ನೋಡಿ, ನಾನು ಈ ಥರ ಇದ್ದೇನೆ, ಈ ಹೇರ್ ಸ್ಟೈಲಲ್ಲಿದ್ದೇನೆ, ಚೆಂದ ಕಾಣ್ತದಲ್ಲ ನನಗೆ.
ಮೂರ ನಾಲ್ಕೈದು ಸಾಂಗ್ ಕಟ್ಟಿದ್ದಾರೆ, ಹಿಂದಿ ಸಾಂಗ್ ಆಯಿತಾ. ಅದರಲ್ಲಿ ಇವಾಗ ಒಂದೊಂದೇ ಕಲಿತಾ ಇದ್ದೇನೆ. ಒಂದು 90% ಕಲಿತಾಯಿತು, ಮತ್ತೊಂದು 3 ಕೇಳಲಿಲ್ಲ. ನಾನು ಅದು ಒಟ್ಟೊಟ್ಟಿಗೆ ಕೇಳಿದರೆ ನನಗೆ ಅದು ಈ ಟ್ಯೂನ್ ಆ ಟ್ಯೂನಿಗೆ ಆಗ್ತದೆ, ಆ ಟ್ಯೂನ್ ಈ ಟ್ಯೂನಿಗೆ ಆಗ್ತದೆ. ಅದಕ್ಕೆ ಒಂದು ಸಾಂಗನ್ನು ಕರೆಕ್ಟ್ ಕಲಿತ ಮೇಲೆ ಮತ್ತೊಂದು ಸಾಂಗನ್ನು ಕಲಿಯುವ ಅಂತೇಳಿ 4 ಸಾಂಗ್ಸ್ ಸೂಪರಾಗಿದೆ ಆಯಿತಾ, ಹಿಂದಿ ಸಾಂಗು. ಹಾಗೆ ಮತ್ತು ನಿಮಗೆ ಸಹ ಯಾವುದಾದ್ರೂ ಸಾಂಗ್ ಎಲ್ಲ ರಿಕ್ವೆಸ್ಟ್ ಇದ್ದರೆ ನನಗೆ ಇದನ್ನು ಕಲೀರಿ, ಇದು ಚೆನ್ನಾಗಿದೆ ಅಂತೆಲ್ಲ ಕಮೆಂಟ್ ಹಾಕಿ, ನಾನು ಕಲಿತೇನೆ. ಕಲಿತು ನಾನು ಸಾಂಗ್ ಹಾಡಿ ನಾನು ರೆಕಾರ್ಡ್ ಮಾಡಿ ಇದರಲ್ಲಿ ಹಾಕ್ತೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಫೇಸ್ಬುಕ್ಕಲ್ಲಿ ಸಹ ನಮ್ಮದು ಲೈವ್ ಎಲ್ಲ ನೋಡಿ. ನಾನು ಇವಾಗ ವಾರಕ್ಕೆ 1 ಸಾರಿ ಹೋಗ್ತಾ ಇದ್ದೇನೆ ಲೈವಿಗೆ. ಅದು ಯಾವಾಗಂತಲೇ ಹೇಳಲಿಕ್ಕೆ ಆಗೋದಿಲ್ಲ. ಒಮ್ಮೊಮ್ಮೆ ಸಡನ್ನೇ ಕರೀತಾರೆ ಮತ್ತೆ ಫೋನ್ ಮಾಡಿ, ಇವತ್ತು ಲೈವ್ ಉಂಟು, ಲೈವಿಗೆ ಬಾ ಅಂತ. ನಾನು ಯಾವತ್ತು ಅಂದ್ಕೊಳ್ದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಎಲ್ಲ ಕೂತ್ಕೊಳ್ಬೇಕು ಲೈವಿಗೆ ಅಂತ. ಅದು ಈಗ 2-3 ವಾರದಿಂದ ಆಗಲೇ ಇಲ್ಲ, ಸಡನ್ನೇ ಹೋಗಿ ಕೂತ್ಕೊಳ್ಳೋದು. ಯಾಕಂದರೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದಿಲ್ಲಲ್ಲ, ಹಾಗೆ ಸಾಂಗ್ ಗೊತ್ತಿದ್ದದ್ದು ಸಹ ಅದು ಅದೇ ದಾಟಿಯಲ್ಲಿ ಹೋಗೋದಿಲ್ಲ. ಒಂದೊಂದು ಸಾಂಗ್ ಚೆಂದ ಹಾಡ್ತೇನೆ, ಆದರೆ ಸಹ ಅದು ವಾಯ್ಸ್ ಎಲ್ಲ ಒಂಥರ ಇಲ್ಲಿ ಎಂಥ ಸ್ಟ್ರಕ್ ಆಗ್ತದೆ. ಅದು ನೈಸಾಗಿ ಹೀಗೆ ಹೋಗ್ಬೇಕಾದದ್ದು ಅದು ಹೀಗೆ ಹೋಗ್ತದೆ. ಅದು ನಾನು ಫಸ್ಟಿಗೆ ಹಾಡ್ತಿದ್ದೆ, ಸರಿಯಾಗಿ ಹಾಡ್ತಿದ್ರೆ ಸಹ ಅದು ಪ್ರಾಕ್ಟೀಸ್ ಇಲ್ಲದೆ ಒಟ್ರಾಸಿ ಆಗ್ತದೆ. ಅದಕ್ಕೆ ಅದು ಒಂಥರ ಟೆನ್ಷನ್ ಆಗ್ತದೆ ಮಾರೆ. ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಇವತ್ತು ಹೋಗಬೇಕಂತ ಇದ್ದೇನೆ, ನೋಡಬೇಕು ಏನೆಲ್ಲ ಆಗ್ತದೆ ಅಂತ. ಮಳೆ ಜೋರು ಬಂದರೂ ತಸಿನ ಆಗ್ತದೆ, ಅದು ಇಲ್ಲಿ ಒಳಗೆ ದಾರಿಯಿಂದಾಗಿ ಹೋಗಬೇಕು. ಸ್ಕೂಟಿಯಲ್ಲಿ ಹೋಗಿ ಮತ್ತು ಬಸ್ ಮಳೆ ಬರೋದು, ಮಳೆ ಬಂದು ಮತ್ತು ಪಾಸ್ಪೋರ್ಟ್ ಹಾಕಬೇಕು, ಅದೆಲ್ಲ ಕಿರಿಕಿರಿ ಆಗ್ತದೆ. ಅದಕ್ಕೆ ನಡ್ಕೊಂಡು ಹೋಗಬೇಕು. ನೋಡುವ ಮತ್ತೆ ಒಂದು ಹೋಗ್ತೀನಿ, ಇದ್ರಿಲ್ಲ. ಈಗ ಹೇರ್ ಸ್ಟೈಲ್ ಮಾಡ್ತೀನಿ, ನೋಡುವ ಯಾವ ಥರ ಮಾಡೋದು ಅಂತ. ಬೆಸ್ಟ್ ಬನ್ನಿ ಗೈಸ್, ಹೇರ್ ಸ್ಟೈಲ್ ಮಾಡುವ ನಾವು. ಹೇರ್ ಸ್ಟೈಲ್ ನಂಗೆ ಜಾಸ್ತಿ ಗೊತ್ತಿಲ್ಲ, ಅಂದರೆ ನನಗೆ ಬೇರೆಯವರಿಗೆ ಕಟ್ಟಲಿಕ್ಕೆ ಗೊತ್ತಿದೆ ತುಂಬ ನನಗೆ, ಆದರೆ ನನಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ನನಗೆ 1-2 ಸ್ಟೈಲ್ ಇದು ಗೊತ್ತಿರೋದು, ನಾನು ಕಟ್ತೇನಲ್ಲ ಇಲ್ಲೆಲ್ಲ ಇದನ್ನು ಆ ಥರ ಮಾಡ್ತೇನಲ್ಲ, ಅದನ್ನು ತೋರಿಸ್ಲಾ ಅದು ಯಾವ ಥರ ಕಟ್ಟೋದು ಅಂತ. ಇವಾಗ ಬೆಳಕು ಬಂತು, ನಾನು ಲೈಟ್ ಹಾಕಿದ್ದೀನಿ ಅಂತ ಸ್ವಲ್ಪ ಬೆಳಕು ಬಂತು. ಆದರೆ ನನಗೆ ಕನ್ನಡಿ ಇರುವಂಥದ್ದಲ್ಲಿ ಅಲ್ಲ, ಅಲ್ಲಿಂದ ಹೀಗೆ ತೆಗಿಬೇಕು. ನೋಡುವ ಇವಾಗ ಯಾವ ಥರ ಮಾಡ್ತೇನೆ ಅಂತ. ಅವತ್ತೊಮ್ಮೆ ಹೇರ್ ಸ್ಟೈಲ್ ನಾನು ಲಾಗ್ ಮಾಡಿದ್ದೆ, ಅದು ಯಾವ ಥರ ಮಾಡಿದ್ದೇನೆ ಅಂತ ನನಗೆ ಗೊತ್ತಿಲ್ಲ ಆಯಿತಾ. ಇವಾಗ ನೋಡಬೇಕು ಯೂಟ್ಯೂಬಲ್ಲಿ ಯಾವ ಥರ ನಾನು ಮಾಡಿದ್ದೇನೆ ಅಂತ. ಯಾಕಂದರೆ ಮತ್ತು ಅದು ಹೇರ್ ಸ್ಟೈಲ್ ಮತ್ತು ಈ ಹೇರ್ ಸ್ಟೈಲ್ ಸೇಮ್ ಆದರೆ ಅಂತ ಹೇಳಿ ಆಯಿತು. ಅದಕ್ಕೆ ಇವಾಗ ನೋಡಬೇಕು, ನೋಡಿ ಅದು ಯಾವ ಥರ ಹೇರ್ ಸ್ಟೈಲ್ ಹೇಳಿದ್ದೇನೆ ಅಂತ ಗೊತ್ತಿಲ್ಲ. ಲೂಸರ್ ಅಂದರೆ ಈ ಥರ ಬಿಡ್ಬೋದು. ಎಷ್ಟು ಗಿಡ್ಡ ಇತ್ತು ಗೊತ್ತುಂಟ ಇದು. ನಾನಿದೊಂದು ಪಾರ್ಲರ್ನವ್ರ ಹತ್ರ ಕಟ್ ಮಾಡಿಸಿದ್ದು. ನಿಜವಾಗಿ ಎಲ್ಲ ಪಾರ್ಲರ್ನವ್ರ ಹತ್ರ ಕಟ್ ಮಾಡಿಸಿದ್ರೆ ಕೂದಲು ಉದ್ದ ಬರೋದಿಲ್ಲ ಅಂತೆ. ಆದರೆ ನನಗೆ ಅವರು ಕಟ್ ಮಾಡಿದ್ದು ಆವಾಗ ಇಷ್ಟೇ ಉದ್ದ ಇದ್ದದ್ದು. ನಾನು ಬೇಕಾದರೆ ಅದು ಎಲ್ಲಿಯಾದರೂ ಫೋಟೋ ಇದ್ದರೆ ಈಚೆ ಸೈಡ್ ಹಾಕ್ತಾನೆ ಎಷ್ಟು ಉದ್ದ ಇತ್ತು ನಂದು ಕೂದಲು ಫಸ್ಟಿಗೆ ಅಂತ. ಮತ್ತೆ ನೋಡಿ ಇಷ್ಟುದ್ದ ಬಂದದ್ದು, ಇಷ್ಟುದಾಗಿದೆ. ಇಷ್ಟು ಸಾಕು. ನನಗೆ ನಿಜವಾಗಿ ತುಂಬ ಉದ್ದನೇ ಇಷ್ಟ. ನನಗೆ ಅವತ್ತು ನಂದು ಗಾಡಿ ತೆಗೆಯುವ ಮುಂಚೆ ಉಂಟಲ್ಲ, ಎಷ್ಟು ಉದ್ದ ಇತ್ತು ಗೊತ್ತುಂಟ. ಉದ್ದ ಅಂದರೆ ಒಂದು ಇಷ್ಟು ಉದ್ದ ಇತ್ತು, ಇಷ್ಟು ಉದ್ದ ನೋಡಿ. ಈ ಶರ್ಟ್ ಉಂಟಲ್ಲ ಅಲ್ಲಿವರೆಗೆ ಇಷ್ಟು ಉದ್ದ ಇತ್ತು, ತುಂಬ ಉದ್ದ ಇತ್ತು. ಅದನ್ನು ಅಷ್ಟು ಉದ್ದ ಕಾಣ್ತಿತ್ತು. ಅದು ಹೇಗೆ ಈ ಹೆಲ್ಮೆಟ್ ಎಲ್ಲ ಇಟ್ಟರೆ ಉಂಟಲ್ಲ ಜಾಸ್ತಿ ಕಟ್ಟಾಗೋದು ಹೇರ್, ಮತ್ತು ಹೇರ್ ಹೋಗ್ತಾ ಇತ್ತು. ಹಾಗೆ ಸಪೂರ ಆಗ್ತಿತ್ತು ತುದಿಯಲ್ಲಿ. ನಾನು ಕಟ್ ಮಾಡಿಸಿ ಮತ್ತು ಇಷ್ಟ ಆಯಿತು. ಅಮ್ಮ ಬೈತಾರೆ ಮಾತ್ರ, ಅಮ್ಮನಿಗೆ ಉದ್ದ ಕೂದಲು ಇಷ್ಟ. ಹಾಗೆ ನನ್ನ 2 ತಂಗಿಯಂದಿರಿಗೆ ತುಂಬ ಉದ್ದ ಇದೆ ಕೂದಲು. ಇದು ಲಾಸ್ಟಿನ ತಂಗಿ ಅವಳದು ದಪ್ಪ ಇತ್ತಾಯ್ತಾ ಕೂದಲು, ಅವಳದು ಸಹ ಇವಾಗ ಸಪೂರಾಗಿದೆ. ಮತ್ತು ಇನ್ನೊಂದು ತಂಗಿ ಇದೆ, ಅವಳದು ಸಹ ಸ್ವಲ್ಪ ಸಪೂರಾಗಿದೆ, ಮಾತ್ರ ಉದ್ದ ಇದೆ. ಹಾಗೆ ನನ್ನ ಅಕ್ಕನ ಕೂದಲು ಸಹ ಉದ್ದ ಇತ್ತು. ತಂಗಿ ಎಲ್ಲರಿಗೂ, ನಮಗೆ ನಾವು 5 ಜನ ಹುಡುಗಿ ಆಯಿತಾ, 5 ಜನಕ್ಕೆ ಸಹ ತುಂಬ ಉದ್ದ ಹೇರ್ ಇತ್ತು. ಎಲ್ಲರೂ ಬೇಕಂತಲೇ ಮಾಡ್ಕೊಂಡದ್ದು ಮಾತ್ರ. ಎಲ್ಲರೂ ಅದರಲ್ಲಿ ಈಗ ಇಬ್ಬರು ಉದ್ದ ಕೂದಲು ಇಟ್ಕೊಂಡಿದ್ದಾರೆ. ನಾವು 3 ಜನ ಕಟ್ ಮಾಡಿದ್ದೇವೆ ಆಯಿತಾ.
ಅಂದರೆ ನಾನು ಅದು ಹೆಲ್ಮೆಟ್ ಅದು ಇದೆಲ್ಲ ಇಟ್ಟು ನನಗೆ ಇಷ್ಟು ಗಿಡ್ಡ ಆಗೋದು. ನಾನು ಕನ್ನಡಿ ಬೇರೆ ದಿಕ್ಕಲ್ಲಿ ಇಡಬೇಕು, ಯಾಕಂದರೆ ನಿನ್ನೆ ಸಹ ಹಾಗೆ ನಾನು ಇದು ಹೇರ್ ಸ್ಟೈಲ್ ಲಾಗ್ ಮಾಡಲಿಕ್ಕೆ ಮಾಡಲಿಲ್ಲ. ಯಾಕಂದರೆ ಇಲ್ಲಿಟ್ಟರೆ ಇಲ್ಲಿ ಇದು ಕನ್ನಡಿ ಇಟ್ಟರೆ ನೀಟಾಗಿ ಕಾಣ್ತಾ ಉಂಟು. ನಮ್ಮದು ಕನ್ನಡಿ ಇರುವಂಥದ್ದಲ್ಲಿ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಈಗ ಆಚೆ ತಿರುಗಿದ್ರೆ ಎಂತ ಕಾಣೋದಿಲ್ಲ ಆಯಿತಾ, ಮುಖ ಎಲ್ಲ ಒಂಥರ ಕಾಣ್ತದೆ. ಇವಾಗ ನಾನು ಇಲ್ಲಿ ಸೆಟ್ ಮಾಡ್ತೀನಿ. ಇದು ಚಂದ ಕಂಡು ಮಾಡು. ಓಕೆ, ಶುಕ್ರಿಯಾ 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 ಮೇರೆ ಪ್ರಿಯಾ. ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ನಾನು ಮಾಡ್ತಾ ಇರೋದು, ನಾನು ಜಾಸ್ತಿ ಲೈಕ್ ಮಾಡೋದು ಯಾವುದು ಅಂತ ಅದನ್ನೇ ಮಾಡ್ತೇನೆ ಇವತ್ತು ಫಸ್ಟ್, ಆಯಿತಾ. ಮತ್ತೆ ನೋಡುವ, ಮತ್ತೆ ಒಂದೊಂದು ದಿನ ಯಾವತ್ತಾದರೂ ಬೇರೆ ಬೇರೆ ಸ್ಟೈಲ್ ಮಾಡಿ ತೋರಿಸ್ತೇನೆ. ಮಾತ್ರ ಬೇರೆ ಬೇರೆ ಸ್ಟೈಲ್ ಮಾಡಬೇಕಂದ್ರೆ ಯಾರ್ದಾದ್ರೂ ತಲೆ ಬೇಕು ನನಗೆ. ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು ನನ್ನ ತಲೆ ಉಂಟು ಅಂತ. ಹಾಗೆ ಫಸ್ಟಿಗೆ ಇಲ್ಲಿ ನೋಡಿ ಹೀಗೆ ತೆಗಿಬೇಕು. ನನಗೆ ಒಂದು ಸ್ಟ್ರೈಟಿಗೆ ಬಾಚಲಿಕ್ಕೆ ಆಗೋದಿಲ್ಲ ಮಾರೆ. ಇದು ಇಲ್ಲಿ ಅವರು ಕಾಯಿಸಿಟ್ಟಿದ್ದಾರೆ ನೋಡಿ, ಅದು ಇಲ್ಲೇ ಕಾಯಿಸಿಟ್ಟಿದ್ದಾರೆ, ಸ್ವಲ್ಪ ಆಚೆ ಹೆಚ್ಚೆ ಸಹ ಕಾಯಿಸಿಡಲಿಲ್ಲ. ಹೀಗೆ ಮಾಡಬೇಕು, ಭಯ ಆಗ್ಬೋದು ಮಾರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕಿವಿಯಲ್ಲಿಂದ ಸ್ವಲ್ಪ ಎಕ್ಸ್ಟ್ರಾ ಇಲ್ಲಿಂದ ತೆಗೋಬೇಕು. ಇದು ಯಾಕೆ ಇಷ್ಟು ತೆಗೊಳ್ಬೇಕಂತ ಹೇಳ್ತೇನೆ. ಮತ್ತೆ ಇದನ್ನೆಲ್ಲ ನೀವು ಶುಕ್ರಿಯಾ 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 ಮಿತಿಯಾ ನೋಡಿ, ಎಲ್ಲ ಈ ಥರ ಇನ್ನೂ ನೀಟ್ ಬರಬೇಕು. ಇದೀಗ ನನಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ಹೀಗೆ ತೆಗಿತಿದ್ದೇನೆ. ಹೀಗೆ ಆಯಿತಾ. ಇಲ್ಲಿ ನೋಡಿ, ಹೀಗೆ ತಗೊಂಡ್ರಲ್ಲ, ಸ್ವಲ್ಪ ದೂರ ಇಡುವ ಕ್ಯಾಮರಾ. ತಗೊಂಡ್ರಲ್ಲ, ಇದನ್ನು 3 ಪೀಸ್ ಮಾಡಬೇಕು. ಫಸ್ಟಿಗೆ 3 ಪೀಸ್ ಮಾಡಿ ಹೀಗೆ ಮಾಡಬೇಕು. ಹೀಗೆ ಮಾಡಿದ ನಂತರ ಇಲ್ಲಿಂದ ತೆಗೆದಾದರೆ ತುಂಬ ಕಷ್ಟ. ನಂತರ ನೋಡಿ, ಈ ಥರ ತೆಗಿಬೇಕು. ಅದು ಒಮ್ಮೆಲೆ ಸರಿ ಆಗೋದಿಲ್ಲ, ಎಷ್ಟೋ ಸಾರಿ ಬಿಚ್ಚಿಸಿ ಸರಿ ಆಗ್ತದೆ. ಒಮ್ಮೊಮ್ಮೆ ಸಡನ್ನೇ ಸರಿ ಆಗ್ತದೆ. ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಕಷ್ಟ ಆಗ್ತದೆ, ಇಲ್ಲಿಗೆಲ್ಲ ಬರುವಾಗ ಸ್ವಲ್ಪ ಸುಲಭ ಆಗ್ತದೆ ನೇಯಲಿಕ್ಕೆ. ಇದೊಂಥರ ನನಗೆ ಲಕ್ಷಣ ಕಾಣ್ತದೆ ಆಯಿತಾ. ಈ ಹೇರ್ ಸ್ಟೈಲ್ ನನಗೆ ಅದು ಫೋಟೋಕ್ಕೆ ಸಹ ಚೆಂದ ಆಗ್ತದೆ, ಮತ್ತು ಎಲ್ಲ ಡ್ರೆಸ್ಸಿಗೆ ಮ್ಯಾಚ್ ಆಗ್ತದೆ ನಂದು ಇದು ಹೇರ್ ಸ್ಟೈಲ್. ನನಗೆ ಫ್ಯಾಷನ್ ಡಿಸೈನರ್ ಮಾಡಬೇಕಂತ ತುಂಬ ಆಸೆ ಇತ್ತು ಆಯಿತಾ. ತುಂಬ ಅಂದರೆ ತುಂಬ ನನಗೆ ಇದೆಲ್ಲ ಇಷ್ಟ, ಹೇರ್ ಸ್ಟೈಲ್ ಎಲ್ಲ ಕಲೀಲಿಕ್ಕೆ. ಪಾರ್ಲರಿಂಗ್ ಮಾಡಲಿಕ್ಕೆ ಇತ್ತು, ಅದೆಲ್ಲ ಆಸೆ ಆಗ್ತುಂಟು ಮಾರೆ. ಇದೊಂದು ನೀವು ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ನಮಗೆ ನಾವೇ ಕಟ್ಟಲಿಕ್ಕೆ ಕಲಿಬೇಕು, ಯಾಕಂದರೆ ಬೇರೆಯವರನ್ನು ನಂಬಿ ನಾವು ಹೇರ್ ಸ್ಟೈಲ್ ಮಾಡಬೇಕಂತ ನೆನೆಸಿದ್ರೆ ಇಲ್ಲಿ ಸಹ ಒಂದು ಫಂಕ್ಷನಿಗೆ ಹೋದರೆ ಸಹ ನನಗೆ ಹೇರ್ ಸ್ಟೈಲ್ ಇವಳು ಕಟ್ತಾರೆ ಅಂತ ಅಂದ್ಕೊಂಡ್ರೆ ಅವ್ರು ಬ್ಯುಸಿ ಇರ್ತಾರಲ್ಲ. ನಮಗೆ ನಾವೇ ಕಟ್ಟಲಿಕ್ಕೆ ಕಲಿತ್ರೆ ನಾವು ಯಾರನ್ನು ಕಾಯಬೇಕಂತಿರೋದಿಲ್ಲ. ನೋಡಿ ಎಲ್ಲ ನೋಡಿ, ಫುಲ್ಲು ಈ ಥರ. ಇಲ್ಲಿ ಸ್ವಲ್ಪ ಸರಿ ಇರಲಿಲ್ಲ ಅಂತ, ಇಲ್ಲ ಸರಿಯಾಗಿದೆ. ಹಾಂ, ಫುಲ್ ಈ ಥರ ನೋಡಿ.
ಇದನ್ನು ನಿಮಗೆ ಹೀಗೆ ಬೇಕಾದರೂ ಹಾಕ್ಬೋದು, ಹೀಗೆ ಹಾಕಿ ಇಲ್ಲಿ ಇದು ಬೀಡ್ಸ್ ಇಡ್ಬೋದು, ಮತ್ತು ಇಲ್ಲದಿದ್ದರೆ ಹೀಗೆ ವಫ್ ಮಾಡ್ಬೋದು. ನಾನು ಈ ಥರ ವಫ್ ಮಾಡೋದು. ವಫ್ ಮಾಡಿ ಇದು ಈ ಹೇರ್ ಉಂಟಲ್ಲ, ನಾವೀಗ ನೆದ್ದಿರ್ತೇವಲ್ಲ, ಅದು ಸ್ವಲ್ಪ ಜಾಸ್ತಿ ನೇಯಬೇಕು. ಮಾತ್ರ ನೇಯ್ದು ಇಲ್ಲಿಗೆ ಕ್ಲಿಪ್ ಗೊತ್ತದಲ್ಲ, ಇದನ್ನು ಹೀಗೆ ಕೂದಲಿನ ಅಡಿಗೆ ಗೊತ್ತಬೇಕು. ಹೇಗೆ ಹೇರ್ ಸ್ಟೈಲ್ ಬಿಡೋದಂದರೆ, ಲೂಸ್ ಹೇರ್ ಬಿಡೋದಂದರೆ ಈ ಥರ ಕ್ಲಿಪ್ ಹಾಕಬೇಕು. ಅದಾದರೆ ಗೊತ್ತಾಗೋದಿಲ್ಲ ಮತ್ತು ಚೆಂದ ಕಾಣ್ತದೆ ನೋಡಿ. ಇನ್ನೂ ಸಹ ಬಫ್ ಬೇಕಾದರೆ ಸ್ವಲ್ಪ ದೂರಕ್ಕೆ ಇಟ್ಕೊಂಡು ನೇಯಬೇಕು. ನನಗೆ ಹೀಗೆ ಬಫ್ ಇಷ್ಟ ನೋಡಿ. ಬಫ್ ಆದರೆ ಮುಖ ಸ್ವಲ್ಪ ಅಗಲ ಆಗಿ ಚೆಂದ ಕಾಣ್ತದೆ ನೋಡಿ. ಇಷ್ಟು ಸಾಕು. ಈ ಪ್ರೋಗ್ರಾಮ್ಸಿಗೆಲ್ಲ ಲೂಸ್ ಹೇರ್ ಬಿಡೋದಾದರೆ ಈ ಥರ ನಾನು ಈ ಥರ ಕಟ್ಟೋದು. ನನಗೆ ಇದು ತುಂಬ ಇಷ್ಟ. ಹಾಗೆ ಇನ್ನೂ ಚೆಂದ ಕಟ್ಬೋದು. ಅದು ಈಗ ಕೂದಲು ನನಗೆ ಸರಿ ನಿಲ್ತಾ ಇಲ್ಲ ಆಯಿತಾ. ಎಣ್ಣೆದು ಸ್ವಲ್ಪ ಸ್ವಲ್ಪ ಎಣ್ಣೆ ಇರಬೇಕು ಅಂತ ಆಗ್ತದೆ ಹೇರಲ್ಲಿ. ಹೀಗೆ ನಿನ್ನೆ ತುಂಬ ಅಂದರೆ ತುಂಬ ಎಣ್ಣೆ ಹಾಕಿದ್ದೇನೆ. ಯಾರೋ ಕಮೆಂಟ್ ಆಗಿದ್ರು, ಆಯಿಲ್ ಹಾಕಿ ನಂತರ ಸರಿ ಆಗ್ತದೆ ಅಂತ. ಹಾಗೆ ತುಂಬ ಆಯಿಲ್ ಹಾಕಿ ಮಸಾಜ್ ಮಾಡಿದ್ದೆ ನೋಡಿ. ಅವತ್ತೊಂದು ಹೇರ್ ಸ್ಟೈಲ್ ಮಾಡಿದ್ದೆ ಮೊದಲು ನಾನು ನಂದು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟಿಂಗ್ ಟೈಮಲ್ಲಿ. ಅದು ನಾನು ಈ ಥರನೇ ನೆಯ್ದಿದ್ದೆ, ಮಾತ್ರ ಫುಲ್ ಅಲ್ಲ, ಇಲ್ಲಿಂದ ಮಾತ್ರ, ಇಲ್ಲಿಂದ ಈಚೆ ಮಾತ್ರ ನೆಯ್ದದ್ದು. ಮತ್ತು ಇಲ್ಲಿ ಬೇರೆ ನೆಯ್ತದೆ. ಇದು ಈಗ ಇಲ್ಲಿಂದಲೇ ನೆಯ್ದಿರೋದು. ಮಾತ್ರ ಇಲ್ಲಿಂದಲೇ ತಗೋಬೇಕು ಸ್ವಲ್ಪ ಎಕ್ಸ್ಟ್ರಾ, ಅವಾಗ ಚೆಂದ ಇಲ್ಲಿ ಕಿವಿಯ ಅಡಿಯಿಂದಲೇ ಹೀಗೆ ನೆಯ್ದಾಗೆ ಬರ್ತದೆ, ಚೆಂದ ಕಾಣ್ತದೆ. ಇದು ಒಂದು ಸಿಂಪಲ್ ಒಂದು ಹೇರ್ ಸ್ಟೈಲ್ ಆಯಿತಾ. ನನಗೆ ಜಾಸ್ತಿ ಲೈಕ್ ಆಗೋದಿದ್ದು. ಮತ್ತು ಇದರಲ್ಲೇ ನಾನು ಲಕ್ಷಣ ಆಗಿ ಕಾಣೋದು ಸಹ. ನನಗೆ ಈ ಹೇರ್ ಸ್ಟೈಲ್ ಇಷ್ಟ. ಇಲ್ಲದ್ರೆ ನನ್ನದು ಮುಖ ಒಂಥರ ಉದ್ದ ಕಾಣ್ತದೆ. ಬೇರೆ ಈಗ ಬಫ್ ಎಲ್ಲ ಅವತ್ತೆಲ್ಲ ಕಟ್ತಿದ್ದೆ ಜಾಸ್ತಿ. ಇವಾಗ ಬಫ್ ನನಗೆ ಅಷ್ಟೊಂದು ಲೈಕ್ ಆಗೋದಿಲ್ಲ. ಮೊನ್ನೆ ಇದೊಂದು ಲಾಗಲ್ಲಿ ನಾನು ಬಫ್ ಹೀಗೆ ಮಾಡಿದ್ದೆ ಅಲ್ಲ, ಮೊನ್ನೆ ಒಂದು ಲಾಗಲ್ಲಿ. ಹಾಗೆ ನನಗೆ ಇದೇ ಬೆಸ್ಟ್ ಅಂತ ಅನಿಸುತ್ತೆ. ನನಗೆ ತುಂಬ ಇಷ್ಟ ಇದು ಈ ಹೇರ್ ಸ್ಟೈಲು. ನಿಮಗೆ ಇಷ್ಟ ಆದರೆ ಸಹ ನೀವು ಸಹ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ಹೇರ್ ಸ್ಟೈಲು. ನೆಕ್ಸ್ಟ್ ಒಂದು ನಾನು ಹೇಳ್ತೇನೆ. ಅದಂದರೆ ಮೊನ್ನೆ ಅಷ್ಟೇ ನಾನು ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ. ಅದೊಂದೆಲ್ಲ ಹೀಗೆ ಫೋಲ್ಡ್ ಮಾಡಿ ಹೀಗೆ ಹಾಕ್ಲಿಕ್ಕೆ ಒಂಥರ ಹೀಗೆ ಎಳ್ದು ಕಟ್ಟಲಿಕ್ಕೆ ಆ ಥರ ಇದೆ. ಅದು ಒಂದು ಸರಿ ನಾನು ಚೆಂದ ಕಟ್ಟಿದೆ ಆಯಿತಾ. ಇವಾಗ ಮರ್ತೋಗಿದೆ. ಇವಾಗ ವಾಪಸ್ ಆ ವಿಡಿಯೋ ನೋಡಿ ಇನ್ನೂ ವಾಪಸ್ ಒಂದೆರಡು ಸಾರಿ ಪ್ರಾಕ್ಟೀಸ್ ಮಾಡಿ ಮತ್ತೆ ನಾನು ಅದು ತೋರಿಸ್ತೇನೆ. ಸಿಂಪಲ್. ಅದು ಈಚೆ ಸೈಡಾ ಅಂತ ಅಲ್ಲ, ಈಚೆ ಸೈಡಾ ಅಂತ, ಈಚೆ ಸೈಡಿಂದ ನಾನು ಹಾಗೆ. ಮತ್ತು ಇನ್ನೊಂದು ಲಾಗಲ್ಲಿ ಸ್ಟೆಪ್ ಕಟ್ಟೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಅದು ಸಹ ನನ್ನದೇ ಹೇರಲ್ಲಿ ನಾನು ಕಟ್ತೇನೆ. ಅದೊಂದು ಸ್ಟೈಲ್ ಕಟ್ತೇನೆ. ಮತ್ತೊಂದು ಅದೊಂದು ಪಿಂಟಿಸ್ ಇದು ಮಾಡ್ತೇವಲ್ಲ, ಅದಂತೂ ಗೊತ್ತು. ಹಾಗೆ ಒಂದು 5 ಸ್ಟೈಲ್ ಗೊತ್ತಿದೆ ಅಷ್ಟೇ. ಅದು 5 ಸ್ಟೈಲ್ ಒಂದೊಂದು ಲಾಗ್ಗೆ ಒಂದೊಂದು ಸ್ಟೈಲ್ ಮಾಡ್ತೇನೆ ಆಯಿತಾ. ಯಾವುದು ಸಹ ಲಾಗ್ ಕಂಟೆಂಟ್ ಎಲ್ಲ ಇರೋದಿರುವಾಗ ನಾನು ಅದು ಮಾಡ್ತೇನೆ. ಹಾಗೆ ವಾಯ್ಸ್ ಸಹ ಕ್ಲಿಯರ್ ಕೇಳ್ತದೆ ಅಂತ ಅಂದ್ಕೊಳ್ತೇನೆ. ಮೊನ್ನೆ ನಾನು ನಿನ್ನೆ ರೂಮ್ ಟೂರಿದ್ದು ಮಾಡಿ ಹಾಕಿದ್ದೆ ಅಲ್ಲ ನಾನು, ಅದರಲ್ಲಿ ನಾನು ನನ್ನ ಹಸ್ಬೆಂಡಿಗೆ ಒಂದು ಮೈಕ್ ಕೊಟ್ಟದ್ದು. ನನ್ನ ಹತ್ರ ಒಂದು ಮೈಕ್ ಇತ್ತಾ, ಹಾಗೆ ಇದು ಅವರು ಮಾತಾಡುವಾಗ ಏನು ಮಾತಾಡೋದು ಕೇಳಬೇಕಲ್ಲ ಅಂತೇಳಿ ಅವರಿಗೆ ಒಂದು ಮೈಕ್ ಕೊಟ್ಟಿದ್ದೆ. ನನಗೆ ತಲೆಯಲ್ಲಿ ಅವರು ಮೊಬೈಲ್ ಒತ್ತಿಕೊಂಡಿದ್ರು ಆಯಿತಾ. ಮೊಬೈಲಲ್ಲಿ ಎಂಥದ್ದು ವೀಡಿಯೋಸ್ ನೋಡ್ತಾ ಇದ್ದರು. ಅವರಿಗೆ ಎಂಥ ಮೂವಿ ಎಲ್ಲ ನೋಡೋದು ಭಾರಿ ಆಯಿತಾ. ಇಷ್ಟೊತ್ತಿಗೆ ಮೂವಿ ಜಾಸ್ತಿ ನೋಡ್ತಾರೆ ಅವರು. ಹಾಗೆ ಮೂವಿ ನೋಡ್ತಾ ಇದ್ರು ಆಯಿತಾ. ನಾನು ಎಂತ ಮಾಡಿದೆ, ಇದು ಅವರಿಗೆ ಒಂದು ಮೈಕ್ ಕೊಟ್ಟು ಮತ್ತು ನಾನೊಂದು ಮೈಕ್ ಇಟ್ಕೊಂಡು ನಾನು ಅಲ್ಲಿ ಎದುರು ಮಾತಾಡ್ತಿದ್ದೆ ಆಯಿತಾ. ಎದುರು ವೀಡಿಯೋ ಮಾಡ್ತಿದ್ದೆ. ಫ್ರೆಂಟ್ ನಮ್ಮ ರೂಮಿದು ಅಲ್ಲಿ ಇದೆಲ್ಲ ರೆಕಾರ್ಡ್ ಆಗ್ತಿತ್ತು. ಅವರು ಇದು ಮೂವಿ ನೋಡ್ತಿದ್ರಲ್ಲ, ಅದರದ್ದೇ ಸೌಂಡ್ ಮಾರಿ ನಾ ಮಾತಾಡಿದ್ದು ಕೇಳ್ತಾನೆ ಇಲ್ಲ, ಎಲ್ಲ ಅವರದ್ದೇ ಕೇಳ್ತಿತ್ತು. ಆ ನಂತರ ನಾನು ಮೇಲೆ ಟಾಪಿಗೆ ಹೋಗಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದೆ ಆಯಿತಾ. ಒಂದು ಮೈಕ್ ಅವ್ರ ಹತ್ರನೇ ಇತ್ತಲ್ಲ, ಅವ್ರ ಅತ್ತೆಗೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ತಿದ್ರು ಆಯಿತಾ. ಅವರಿಗೆ ಎಂಥದ್ದು ಸೆಟ್ಟಿಂಗ್ ಬಗ್ಗೆ ಹೇಳಿಕೊಡ್ತಿದ್ರು. ಅದು ಕೂಡ ನಾನು ಮಾತಾಡುವ ಬದಲುಂಟಲ್ಲ, ಅವ್ರದ್ದೇ ಜಾಸ್ತಿ ಮಾತಾಡೋದು ಕೇಳ್ತಿತ್ತು. ಯಾಕಂದರೆ
ನಂದು ಅದು ಈಗ 9 ನಿಮಿಷದೇನೋ ನಾನು ಲಾಗ್ ಅಪ್ಲೋಡ್ ಮಾಡಿದ್ದು. ತುಂಬ ಇತ್ತಾಯ್ತಾ, ನಾನು ಮೇಲೆ ಸ್ಟೆಪ್ ಹತ್ತಿ ಮೇಲೆ ಹೋಗೋದು, ಮತ್ತು ಅಲ್ಲಿ ಅದೊಂದು ವಾತಾವರಣ ಅದೆಲ್ಲ ನಾನು ಲಾಗ್ ವೀಡಿಯೋಸ್ ಮಾಡಿದ್ದೆ. ಅದರಲ್ಲಿ ಫುಲ್ ವಾಯ್ಸ್ ಅವ್ರದ್ದು, ಅವರು ಮೂವಿ ನೋಡಿದ್ದು ಮತ್ತು ಅತ್ತೆ ಜೊತೆ ಮಾತಾಡಿದ್ದು ಎಲ್ಲ ನಾನು ಮಾತಾಡಿದ್ದು ಕೇಳ್ತಾನೆ ಇರಲಿಲ್ಲ. ವಿಡಿಯೋ ಚೆಂದ ಆಗಿತ್ತು ಆಯಿತಾ, ಬ್ಯಾಕ್ಗ್ರೌಂಡ್ ಎಲ್ಲ ಅಲ್ಲಿ ಮೇಲೆ ಚೆಂದ ಇತ್ತು. ಸೊ ಅವ್ರು ಮಾತಾಡಿ ಜಾಸ್ತಿ ಕೇಳ್ತೈತಾ, ಮತ್ತು ನಾನು ಅದನ್ನೆಲ್ಲ ಹಾಕಲಿಲ್ಲ, ಅದನ್ನೆಲ್ಲ ಡಿಲೀಟ್ ಮಾಡಿದ್ದೆ. ಮತ್ತು ಸ್ಟಾರ್ಟಿಂಗಿಗೆ ಎಂತ ಮಾಡಲಿಕ್ಕೆ ಆಗಿರಲಿಲ್ಲ. ನಾನು ಸ್ಟಾರ್ಟಿಂಗ್ ಎಲ್ಲ ಒಂಥರ ಬೇರೆ ಟೈಪ್ ಮಾತಾಡಿ ಎಲ್ಲ ಇದ್ದಾಯ್ತು. ಅದರಲ್ಲಿ ಸಹ ಕೇಳಿದೆ, ಅದು ಒಂಥರ ಮತ್ತು ಪಾಸ್ ವೀಡಿಯೋ ಮಾಡಬೇಕಂತೇಳಿ ನಾನು ಎಡಿಟಿಂಗ್ ಮಾಡುವಾಗ ನೋಡಿದ್ದಲ್ಲ, ಹಾಗೆ ಮತ್ತೆ ಆಯಿತು ಬೇಡ ಅಂತೇಳಿ ಅದನ್ನೆಲ್ಲ ಕಟ್ ಮಾಡಿ ಎಷ್ಟುಂಟು ಅಷ್ಟು ಮಾತ್ರ ಹಾಕಿದೆ. ಹಾಗೆ 9 ನಿಮಿಷದೇನೋ ನನಗೆ ವೀಡಿಯೋ ಸಿಕ್ಕಿದೆ ಆಯಿತಾ. ನನಗೆ ಟೆನ್ಷನ್ ಆಯ್ತು, ಇನ್ನು ಫುಲ್ಲು ಎಲ್ಲಿ ಸಹ ಹಾಕ್ಲಿಕ್ಕೆ ಆಗೋದಿಲ್ವಾ ಅಂತ ಅಂದ್ಕೊಂಡೆ. ಮತ್ತು ವೀಡಿಯೋಸ್ ಅವ್ರು ಮಾಡಿದ್ದಾರಲ್ಲ, ಮತ್ತೆ ಆದ ಕಾರಣ ಅವರು ವೀಡಿಯೋ ನೋಡ್ತಿರ್ಲಿಲ್ಲಲ್ಲ, ಆದ ಕಾರಣ ನನಗೆ ಸ್ವಲ್ಪ ಸುಲಭ ಆಯಿತು. ಹಾಗೆ ಅದು ಇವಾಗಲೇ ಒಂದು 5,000 ಜನನೇನೋ ನೋಡಿದ್ದೀವಿ. ಥ್ಯಾಂಕ್ಸ್ ಸೋ ಮಚ್ ಸಪೋರ್ಟ್ ಮಾಡೋದಕ್ಕೆ. ಹೀಗೆ ಸಪೋರ್ಟ್ ಮಾಡಿ. ನಂದು ಒಂದೊಂದು ವೀಡಿಯೋ ಆದರೂ ಒಂದು 10-15 ಸಾವಿರ ಆದರೂ ಓಡಬೇಕು ಅಂತ ನನಗೊಂದು ಆಸೆ. ಯಾಕಂದರೆ ನಮಗೆ 2,000 3,000 ಎಲ್ಲ ವ್ಯೂಸ್ ಆದರೆ ಏನು ಇನ್ಕಮ್ ಇರೋದಿಲ್ಲ. ಅದರಲ್ಲಿ ಡಾಲರ್ ಎಲ್ಲ ಕಮ್ಮಿ ಬರುತ್ತೆ, ಒಂದು $2 $3 ಎಲ್ಲ ಇದು ವೇರಿಯೇಷನ್ ಆಗ್ತಾ ಇರ್ತದೆ, ಅಷ್ಟು ಮಾತ್ರ. ಈಗ ಒಂದು 15,000 20,000 ವ್ಯೂಸ್ ಎಲ್ಲ ಆದರೆ ಒಂದು ಲಾಗಲ್ಲಿ ಒಂದು $5-6 ಆದರೂ ಸಿಗಬೇಕು ಮಾರೆ. ಅದಕ್ಕೆ ಅಷ್ಟು ಸಿಗೋದಿಲ್ಲ. $100 ಮಾಡಲಿಕ್ಕೆ ಎಷ್ಟು ತುಂಬ ಕಷ್ಟ ಇದೆ ಮಾತ್ರ. ಮತ್ತು ತುಂಬ ಜನ ಪೇಮೆಂಟ್ ಬರಲಿಲ್ಲ. ಕಾಯ್ತಾ ಇದ್ದೇನೆ ಯಾವಾಗ ಬರ್ತದೆ ಅಂತ. ನಂದು $100 ಕಂಪ್ಲೀಟ್ ಆಗಿದೆ, ಯಾವತ್ತೂ ಕಂಪ್ಲೀಟ್ ಆಗಿದೆ. ಮತ್ತು ಅಪ್ಡೇಟ್ ಏನೋ ಕೇಳಿತ್ತು, ನಾನು ಅದನ್ನು ನೋಡಿರಲಿಲ್ಲ ಇಮೇಲಲ್ಲಿ. ಹಾಗೆ ನೋಡದೆ ಅದು ಅಪ್ಡೇಟ್ ಮಾಡುವಾಗ ಲೇಟ್ ಆಯಿತು. ಹಾಗೆ ಇನ್ನು ಯಾವಾಗ ಪೇಮೆಂಟ್ ಬರ್ತದೆ ಅಂತ ಗೊತ್ತಿಲ್ಲ. ಪೇಮೆಂಟ್ ಬಂದರೆ ನಾನು ಅದಕ್ಕೆ ರೆಡಿ ಮಾಡಿಟ್ಟಿದ್ದೇನೆ. ನನಗೆ ಅದು ಲ್ಯಾಪ್ಟಾಪ್ ಆಗಬೇಕಂತ ಇದೆ. ಲ್ಯಾಪ್ಟಾಪು ಮತ್ತೊಂದು ಮೊಬೈಲ್ ನನಗೆ ತುಂಬ ಅಗತ್ಯ ಇದೆ. ನನಗೆ ಈಗ ನಾನು ಇದನ್ನು ಯೂಟ್ಯೂಬನ್ನು ಪ್ರೊಫೆಷ್ನಲ್ ಆಗಿ ತಗೊಂಡಿದ್ದೇನಲ್ಲ, ಅದಕ್ಕೋಸ್ಕರ. ಹಾಗೆ ಅದು ಬಂದ ತಕ್ಷಣ ಇದೆ ಎಂತ ಲ್ಯಾಪ್ಟಾಪ್ ಫಸ್ಟಿಗೆ ತಗೊಳ್ಬೇಕಂತಿದ್ದೇನೆ. ಯಾಕಂದರೆ ಎಡಿಟಿಂಗ್ ಎಲ್ಲ ಕಷ್ಟ ಆಗ್ತಿದೆ, ಮತ್ತು ವೀಡಿಯೋಸ್ ಎಲ್ಲ ನನ್ನ ಮೊಬೈಲಲ್ಲಿ ಹಿಡಿತಿಲ್ಲ ಆಯಿತಾ. ಆದ ಕಾರಣ ಅದು ಪ್ಲ್ಯಾನಿಂಗ್ ಮಾಡಿದ್ದೇನೆ. ಮತ್ತು ನಂಬರ್ ಹಾಕಿದ್ದೇನೆಲ್ಲ ನಾನು, ನನ್ನ ಕಾಂಟ್ಯಾಕ್ಟ್ ನಂಬರ್. ಅದಕ್ಕೆ ಜಾಸ್ತಿ ಕಾಲ್ ಮಾಡಿಬಿಡಿ, ತುಂಬ ಜನ ಕಾಲ್ ಮಾಡ್ತಾಯಿದ್ದೀರಿ. ನಾನು ಹೇಳಿದ್ದೇನೆ ಅದರಲ್ಲಿ ವ್ಯಾಟ್ಸಪ್ಪಿಗೆ ಮೆಸೇಜ್ ಮಾತ್ರ ಹಾಕಿ ಅಂತ. ಕಾಲ್ ಮಾಡಿದರೆ ನಂಗೆ ತುಂಬ ಕಷ್ಟ ಆಗುತ್ತೆ. ನನ್ನ ಒಂದೇ ಮೊಬೈಲ್ ಇರೋದು. ಈಗ ನಾನು ಇವಾಗ ವೀಡಿಯೋ ಮಾಡ್ತಿದ್ದೇನಲ್ಲ, ಅದು ಒಂದೇ ಇದು ಮೊಬೈಲ್ ಇರುವಂಥದ್ದು. ಆದ ಕಾರಣ ನಂದು ಇದು ಜಾಸ್ತಿ ಮೊಬೈಲಿಗೆ ಕಾಲ್ ಬರ್ತಾ ಇದ್ರೆ ನಂಗೆ ಕಷ್ಟ ಆಗ್ತದೆ. ಅಂದ್ಕೊಂಡೆ ನಂಗೆ ಜಾಸ್ತಿ ಕಾಲ್ ಬರ್ಬೋದು ಅಂತ. ಪ್ಲೀಸ್ ಕಾಲ್ ಮಾಡಬೇಡಿ. ಏನಿದ್ರೂ ಕೂಡ ನನಗೆ ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಜಾಸ್ತಿ ಪದೇ ಕಾಲ್ ಬಂದರೆ ನನ್ನ ಗಂಡ ನನಗೆ ಬೈಬೋದು. ಅದಕ್ಕೋಸ್ಕರ ಒಂದು ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಕೂಡ. ನಾನು ಏನಾದರೂ ಪ್ರಮೋಷನು ಅದು ಇದು ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಂಗೆ ಮೆಸೇಜ್ ಮಾಡಿ, ನಾನು ಖಂಡಿತ ಮಾಡಿಕೊಡ್ತೀನಿ. ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು. ನಿಮ್ಮದು ಯಾವುದೋ ಒಂದು ಸಣ್ಣ ಶಾಪಿದು ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ಆಗಲಿ, ಏನೇ ಆಗಲಿ, ಒಂದು ಪ್ರಮೋಷನ್ ಎಲ್ಲ ಇದ್ದರೆ ಖಂಡಿತವಾಗ್ಲೂ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದು ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಸುಮ್ಮನೆ ಕಾಲ್ ಮಾಡಿ ಇರಿಟೇಷನ್ ಮಾಡಬೇಡಿ ಪ್ಲೀಸ್, ದಯವಿಟ್ಟು. ದೊಡ್ಡಸ್ತಿಕೆ ಅಂತೂ ಅಂದ್ಕೊಳ್ಬೇಡಿ. ಯಾವತ್ತೂ ಸೌಜಿ ದೊಡ್ಡಸ್ತಿಕೆನೇ ಇಲ್ಲ. ನಾನು ಸಣ್ಣದಿಂದಲೂ ತುಂಬ ಕಷ್ಟಪಟ್ಟೇ ಬೆಳೆದು ಬಂದವಳು. ಇವಾಗನೂ ನಾನು ಕಷ್ಟದಲ್ಲೇ ಇದ್ದೇನೆ. ಅಂದರೆ ಕಷ್ಟ ಅಂತ ಆ ಥರ ಕಷ್ಟ ಅಂತಲ್ಲ, ಅಂದರೆ ನಾನೇನು ತುಂಬ ಶ್ರೀಮಂತಲೂ ಅಲ್ಲ, ತುಂಬ ಕೆಳಗೇನಲ್ಲ, ಆ ಥರ ಒಂದು ಮಿಡ್ಲಲ್ಲಿದ್ದೇನೆ. ಯಾಕಂದರೆ ಜಾಸ್ತಿ ಇರಿಟೇಷನ್ ಎಲ್ಲ ಮಾಡಬೇಡಿ. ದೊಡ್ಡಸ್ತಿಕೆ ಅನ್ನುವ ಆ ಪದನೂ ಕೂಡ ನನಗೆ ಸೋಕುವುದೇ ಬೇಡ ಆಯಿತಾ. ನನಗೆ ಬರೋದೇ ಬೇಡ. ನನಗೆ ಎಲ್ಲರೂ ಒಂದೇ. ನಾನು ಎಲ್ಲರ ಜೊತೆ ನಗ್ತಾ ಮಾತಾಡ್ತೇನೆ. ಯಾರ ಹತ್ರ ಒಂದು ದೊಡ್ಡಸ್ತಿಕೆ ಅಂತ ತೋರಿಸೋದೇ ಇಲ್ಲ. ಆ ಥರ ಇನ್ನು ಅಂದ್ಕೊಳ್ಬೇಡಿ. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಕಾರ್ಯಕ್ರಮ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ.
ಮತ್ತು ಪ್ರತಿಯೊಬ್ಬರು ಕೂಡ ನನ್ನ ಲಾಗನ್ನು ನೋಡಿದವರು ಒಂದು ಮೆಸೇಜ್ ಹಾಕಿ ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತು ದೊಡ್ಡ ದೊಡ್ಡ ಮೆಸೇಜ್ ಆಗ್ತಾರಲ್ಲ, ಅದು ತುಂಬ ಖುಷಿ ಆಗ್ತದೆ ನನಗೆ ಓದಿ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ. ಎಲ್ಲರದ್ದು ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನನಗೆ ಇನ್ನು ಕೆಲಸ ಇದೆ ಗೈಸ್. ನನಗೆ ಬಟ್ಟೆ ವಾಶ್ ಮಾಡಬೇಕು. ಹಾಗೆ ಎಲ್ಲರಿಗೂ ಬಾಯ್ ಬಾಯ್. ಮತ್ತು ಸಾಂಗ್ ಪ್ರಾಕ್ಟೀಸ್ ಮಾಡಲಿಕ್ಕಿದ್ದೆ. ಇವತ್ತು ಒಂದು 5 ಸಾಂಗ್ ರೆಡಿ ಮಾಡಿದ್ದೇನೆ. ಹಾಗೆ ಬಾಯ್.